ಗದಗ್ ಡಿ ಸಿನಾ ಸರ್ ಇದು ಬಸ್ಸದು ಹಾ ಬಸ್ಸು ಫೋನ್ ಸ್ವಿಚ್ ಆಫ್ ಬರಕತ್ತೈತಿ ಅವ್ರದ್ದು. ಹಾ ಹಾ ಅಷ್ಟು ಸಮಸ್ಯೆ ನಮ್ಗೆ ಬೇಜಾರು. ಅಲ್ಲ ರೀ, ನಾನು ಅವ್ರಿಗೆ ಮಾತಾಡ್ಬೇಕಲ್ಲ ರೀ, ಅವ್ರಿಗೆ ಮಾತಾಡ್ಬೇಕಲ್ಲ ನಾನು. ಅವ್ರು ಇಲ್ಲ ಅಂತಾರಲ್ಲ, ನಮ್ಮ ಹತ್ರ ಲೈವ್ ಟೆಲಿಕಾಸ್ಟ್ ಆಗಿದೆಯಲ್ಲ. ಫೋನ್ ಸ್ವಿಚ್ ಆಫ್ ಆದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ ಕಂಡಕ್ಟರ್ದು. ಹಾ ನಾಳೆ ಡ್ಯೂಟಿ ಬರ್ತಾರಲ್ಲ, ನಾಳೆ ಬರಬೇಕು ಅವ್ರು ಡ್ಯೂಟಿಗೆ ಬೆಳಗ್ಗೆ. ಈಗ ನೀವು ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಅವರು ಅರಿವು ಮೂಡಿಸಿದ್ದೀರಾ ಮೇಡಮ್? ಇದೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಅವ್ರಿಗೆ ಅರಿವು ಮೂಡಿಸಿದ್ದೀರಾ? ವಿಕಲಚೇತನರ ಬಗ್ಗೆ ಅರಿವು ಮೂಡಿಸಿದ್ದೀರಾ? ಅರಿವು ಇರುತ್ತೆ ರೀ, ಅದೆಲ್ಲರಿಗೂ ಅರಿವು ಇರುತ್ತೆ. ಹಾ ಮತ್ತೆ ನೀವು ಅಂಗವಿಕಲರ ಸೀಟ್ಗಳೇ ಹಾಕೋ ನಂಬರ್ಗಳ ಅಲ್ಲಿ ಬೋರ್ಡ್ ಹಾಕೋದಿಲ್ಲ ನಾಮಫಲಕ? ನೋಡ್ರಿ, ನಾನು ಹೊಸಬ್ಳು ಬಂದಿದ್ದೀನಿ. ಹಾ ಹೌದಾ? ನಾನೇನು ಇಲ್ಲಿ ವರ್ಷಾನ್ಗಟ್ಲೆ ಕೆಲಸ ಮಾಡಿಲ್ಲ, ನಾನು ಹೊಸಬ್ಳಿದ್ದೀನಿ. ಎಷ್ಟು ತಿಂಗಳಾಯ್ತು ಮೇಡಮ್ ಬಂದು? ಮುಂಚೆಯಿಂದನ ಗಾಡಿಗಳು ಇದಾವು. ಹಾ ಅದೇನ್ ಮಾಡಿಫೈ ಮಾಡ್ಬೇಕು ಅದ್ ಮಾಡಿಫೈ ಮಾಡ್ತೀವಿ ಬಂದ್ಮೇಲೆ. ಹಾ ನೀವು ಬೋರ್ಡ್ ಹಾಕ್ಸಿದ್ದೀರಾ? ಎಷ್ಟು ತಿಂಗಳಾಯ್ತು ಮೇಡಮ್ ಬಂದು ನೀವು? ಅಲ್ಲ, ನಿಮ್ಗೆ ಏನ್ ಸಮಸ್ಯೆ ಬೇಕಾದ್ರೂ ಹೇಳ್ರಿ ನೀವು. ಇಲ್ಲ, ನೀವು ಬಂದು ಎಷ್ಟು ತಿಂಗಳಾಯ್ತು ಮಾಹಿತಿ ಹಾಕ್ತೀನಿ ಮೇಡಮ್. ನಿಮ್ಗೆ ಏನ್ ಬೇಕು ಅದನ್ನ ಹೇಳ್ರಿ ನೀವು. ಈಗ ವಿಶೇಷ ಚೇತನರಿಗೆ ಅಂತ ನೀವು ಬೋರ್ಡೇ ಹಾಕ್ಸ್ದೆ, ಮಾಮೂಲಿ ಟಿಕೆಟ್ಗಳು ತಗೊಂತೀರಲ್ಲ, ಯಾಕೆ 45 ರೂಪಾಯಿ ಟಿಕೆಟ್ ತಗೊಂಡಿದ್ದೀರಿ? ವಿಶೇಷ ಚೇತನರಿಗೆ ಹೇಳಿದ್ಮೇಲಲ್ಲ ರೀ ನಮಗ್ ಗೊತ್ತಾಗೋದು. ಇಲ್ಲ ಹಂಗಂದ್ರೆ ನೀವು ಬಸ್ ಕರೆಕ್ಟ್ ಹೇಳಿದ್ರೆ ನಾವು ಕಂಡಕ್ಟರ್ಗೆ ಏನಾಗೈತಿ ಅಂತ ಹಂಗಲ್ಲ ಮೇಡಮ್. ಈಗ ನೀವು ಬಸ್ಗಳಲ್ಲಿ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ, ಅಂಧರಿಗೆ, ಲೋಕಸಭಾ ಸದಸ್ಯರಿಗೆ, ವಿಧಾನಸಭಾ ಸದಸ್ಯರಿಗೆ, ವಿಶೇಷ ಚೇತನರಿಗೆ ಬೋರ್ಡ್ ಹಾಕ್ಬೇಕು ತಾನೆ ನೀವು? ಅದೇ ಹೇಳತ್ತಿದ್ರಿ, ಅದೇನ್ ಮಾಡಿಫೈ ಇರೋದು ನಾವು ಮಾಡ್ತೀವಿ, ಕಳ್ಸ್ಕೊಡ್ತೀವಿ, ವರ್ಕ್ಶಾಪಿಗೆ ಹಾಕಿಸ್ತೀವಿ. ಏನ್ ಸಮಸ್ಯೆ ಇದುವರೆಗೂ ನೋಡಿಲ್ವಾ ಮೇಡಮ್ ನೀವು ಬಸ್ಸಲ್ಲಿ ಏನೇನ್ ಸಮಸ್ಯೆ ಆಗಿದೆ ಅಂತ? ಮತ್ ಹೇಳಿದ್ರಲ್ಲ ಗೊತ್ತಾಗೋದ್ರಿ ನಮ್ಗೆ. ಹಂಗಲ್ಲ ಮೇಡಮ್. ಈಗ ನೀವು ಡಿಪೋ ಮ್ಯಾನೇಜರ್ ಯಾರು ಮೇಡಮ್? ನಾನ್ ಮ್ಯಾನೇಜರ್ ಹೇಳ್ರಿ. ಈಗ ನೀವು ಡಿಪೋ ಮ್ಯಾನೇಜರ್ ಆಗಿ ಬಸ್ಸೇ ನೋಡ್ದೆ ನೀವು ಬಸ್ನ ಹೆಂಗ್ ಕಳಿಸ್ತೀರಿ ನೀವು? ರೀ, ಅದು ನಾನ್ ಬಂದ್ಮೇಲೆ ಆಗಿರೋದಲ್ಲ, ಮುಂಚೆಯಿಂದ ಇರಗಳ. ಹೌದು ಮೇಡಮ್. ನೀವು ಬಂದು ಎಷ್ಟು ತಿಂಗಳಾಯ್ತು ಮೇಡಮ್? ಹೌದಾ, ಮುಂಚೆಯಿಂದ ಇರೋದೇ ಬಸ್ಗಳವು. ಹಂಗಲ್ಲ ಮೇಡಮ್, ನೀವು ಎಷ್ಟು ತಿಂಗಳಾಯ್ತು ಮೇಡಮ್ ಬಂದು? ಸಮಸ್ಯೆ ಆಗಿರುತ್ತೆ ನೋಡ್ತೀವಿ ನಾವು. ಹಂಗಲ್ಲ ಮೇಡಮ್, ನೀವು ಬಂದು ಡ್ಯೂಟಿಗೆ ಎಷ್ಟು ತಿಂಗಳಾಯ್ತು ಮೇಡಮ್? ಅದೆಲ್ಲ ನೀವು ಬೇಡ ರೀ. ನೀವು ಹೇಳ್ಬೇಕು. ನೀವು ನಾವು ಸಂಬಂಧಿಸಿಲ್ಲ ಅದು. ಯಾಕೆ? ಸಂಬಂಧಿಸಿಲ್ಲ ಅದು. ಯಾವ್ದಕ್ ಸಮಸ್ಯೆ ಇಲ್ಲ? ನೀವು ಮತ್ತೆ ಹಿಂಗೆ ಕೇಳ್ತೀರಿ? ನಮ್ ಡ್ಯೂಟಿ ಕೇಳ್ತೀರಿ, ನೀವೇ ಕೇಳ್ತೀರಿ. ನಮ್ ಡ್ಯೂಟಿ ಕೇಳ್ಬೋದಲ್ವಾ? ನೀವು ಎಷ್ಟು ತಿಂಗಳಾಯ್ತು? ಈಗ ಬಂದಿದ್ದೀನಿ ಅಂದ್ರಲ್ಲ, ನಾವು ಪ್ರಶ್ನೆ ಮಾಡ. ಹೇಳ್ರಿ, ಅದನ್ನ ಬಗೆಹರಿಸೋಣ. ಇಲ್ಲ ಮೇಡಮ್, ಈಗ ನೀವು ಬಂದು ಎಷ್ಟು ತಿಂಗಳಾಯ್ತು ಮೇಡಮ್? ನೀವು ನಾನು ಹೇಳ್ತಿದ್ದೀನಿ, ನಿಮ್ ಸಮಸ್ಯೆಗಳ ಬಗೆಹರಿಸಕ್ಕೆ ಇಲ್ಲ, ನೀವು ಬಂದು ಎಷ್ಟು ತಿಂಗಳಾಯ್ತು? ನಿಮ್ಗೆ ಉತ್ತರ ನಾನು ಕೊಡ್ಬೇಕಲ್ವಾ? ನೀವು ಬಂದು ಎಷ್ಟು ತಿಂಗಳಾಯ್ತು? ಕೊಡೋದಿಲ್ಲ ರೀ, ನನ್ ಕೊಡೋದಿಲ್ಲ. ನಿಮ್ಗೆ ಏನ್ ಸಮಸ್ಯೆ ಹೇಳಿ ಬಗೆಹರಿಸ್ತೀನಿ. ನೀವು ಬಂದು ಎಷ್ಟು ತಿಂಗಳಾಯ್ತು? ಹೇಳೋದಿಲ್ಲ ನಾನು. ಹೇಳೋದಿಲ್ವಾ? ಯಾಕೆ ಹೇಳೋದಿಲ್ಲ? ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುತ್ತ. ಏನು ಸಮಸ್ಯೆ ನಿಮಗೇನು? ಇಲ್ಲ ಮೇಡಮ್, ಪ್ರಜಾಪ್ರಭುತ್ವದಲ್ಲಿ ಹಂಗಲ್ಲ ಮೇಡಮ್. ಪ್ರಜಾಪ್ರಭುತ್ವದಲ್ಲಿ ಹೌದು ಮೇಡಮ್, ಹೌದು ಕೇಳ್ಬೋದಲ್ವಾ ಮೇಡಮ್? ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಂಗಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಶ್ನೆ ಮಾಡಿ ಅಂತ ಹೇಳಿದ್ದಾರೆ ಮೇಡಮ್. ನಾನು ಕೇಳ್ತಾ ಇದ್ದೇನೆ ಅವರ ನಾಮದಲ್ಲಿ. ಹಂಗಲ್ಲ ಮೇಡಮ್, ನೀವು ಬಂದು ಎಷ್ಟು ತಿಂಗಳಾಯ್ತು ಮೇಡಮ್? ಹಂಗಲ್ಲ ಮೇಡಮ್, ನೀವು ಬಂದು ಎಷ್ಟು ತಿಂಗಳಾಯ್ತು? ಬಸ್ಸೇ ನೋಡಿಲ್ಲ ಅಂದ್ರಲ್ಲ, ನೀವು ಬಂದು ಎಷ್ಟು ತಿಂಗಳಾಯ್ತು ಮೇಡಮ್? ಹಲೋ. ನೋಡಿ ಸ್ನೇಹಿತರೆ, ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಈಗ ಅವರು ನಾನು ಹೊಸ್ದಾಗಿ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಡಿಪೋ ಮ್ಯಾನೇಜರ್ ಅವ್ರು ಬಂದು ಎಷ್ಟು ತಿಂಗಳಾಯ್ತು ಅದನ್ನು ಸರಿಯಾಗಿ ಹೇಳ್ತಾ ಇಲ್ಲ ಅವರು. ಇದು ಪ್ರಶ್ನೆ ಮಾಡಬಾರ್ದಾ ನಾವು? ವಿಕಲಚೇತನರಿಗೆ ಸಮಸ್ಯೆ ಆಗಿದೆ, ಇಷ್ಟೊಂದು ಸಮಸ್ಯೆ ಇದೆ, ಅಲ್ಲಿ ಬಸ್ಸಲ್ಲೆಲ್ಲ ತುಂಬ ಗಲಾಟೆ ಆಗಿದೆ. ಇದನ್ನು ಇವರು ಉತ್ತರ ಕೊಡಲಿಲ್ಲ ಅಂದರೆ ಹಿಂಗೆ ಆಗ್ತಿದೆ. ನಾನು ಹೊಸ್ದಾಗಿ ಬಂದಿದ್ದೀನಿ, ಎಷ್ಟು ತಿಂಗಳಾಯ್ತು ಬಂದು? ನೋಡಿ, ನಾನು ಫೋನ್ ಮಾಡ್ತಾನೆ ಇದ್ದೀನಿ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. The number you have dialed is currently busy. Please try later. ಈಗ ಇವರು ಡಿಪೋ ಮ್ಯಾನೇಜರ್, ನನಗೆ ಬಸ್ಸೇ ಗೊತ್ತಿಲ್ಲ ಅಂದ್ರೆ ಹಂಗಂದ್ರೆ ವಿಶೇಷ ಚೇತನರಿಗೆ ಅಂತ ಬೋರ್ಡ್ ಹಾಕದೆ ಇವರು ಹೆಂಗೆ ಬಸ್ ಓಡಿಸ್ತಾರೆ ನೋಡಿ? ಲೈವ್ ಟೆಲಿಕಾಸ್ಟ್ ಆಗಿದೆ, ನಾನು ನೇರವಾಗಿ ಲೈವಲ್ಲೇ ಮಾತಾಡೋದು. ನಾನು ಈಗ ಇಷ್ಟೊಂದು ಸಮಸ್ಯೆ ಆಗಿದೆ, ನಾನು ನೋಡ್ತೀನಿ ಅಂದರೆ ಇದು ಕ್ರಮ ಆಗಬೇಕು. ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರಿಗೆ ನೇರವಾಗಿ ಇದೆಲ್ಲ ಕಾರಣ ಬರಬೇಕು.
ಯಾಕಂದರೆ ನಾನು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು ಹೇಳ್ತಾ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಶ್ನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಈಗಿರೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ, ಮಾನ್ಯ ರಾಷ್ಟ್ರಪತಿಯವರು ಹೇಳ್ತಾ ಇಲ್ಲ, ಮಾನ್ಯ ಪ್ರಧಾನಿ ಮೋದಿಜಿಯವರು ಹೇಳ್ತಾ ಇಲ್ಲ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದಾರೆ ಅಂತ ನಾನು ಲೈವಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ಈಗ ಅವರು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿದ್ರು, ಅವರು ಉತ್ತರ ಕೊಡಲಿಲ್ಲ ಅಂದರೆ ಇದು ಯಾವ ಲೆಕ್ಕ? ಹಂಗಂದ್ರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಬೆಲೆ ಇಲ್ವನ್ರಿ? ಪ್ರಜಾಪ್ರಭುತ್ವದ ಬೆಲೆ ಇಲ್ವಾ? ಅವ್ರಿಗೆ ಮಹತ್ವದೇ ಇಲ್ವಾ? ಅವ್ರ ಹೆಸರಿಗೆ ಒಂದು ಇದೇ ಇಲ್ವಾ? ಕಳಂಕನ ಹಿಂಗೆ ತರ್ತಾರೆ ನೋಡಿ. ಒಂದು ಡಿಪೋ ಮ್ಯಾನೇಜರು ಅವರು ಪ್ರಶ್ನೆ ಮಾಡಬೇಕಾದ್ರೆ ಹೆಂಗೆ ಹೇಳ್ತಾರೆ ಅವರು? ಈಗ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವ್ರಿಗೆ. ಈಗ ನಾನು ನೇರವಾಗಿ ಲೈವಲ್ಲಿ, ಯಾಕಂದರೆ ತುಂಬ ಸಮಸ್ಯೆ ಆಗಿದೆ ಬಸ್ಸಲ್ಲಿ ನನಗೆ. ಒಂದು ವಿಕಲಚೇತನನಾಗಿ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಹೇಳಿದ್ರು. ಅವರು ನಿಮ್ಗೆ ಯಾಕೆ ಪ್ರಶ್ನೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳ್ಬೇಕು ನಾನು ಇಷ್ಟು ತಿಂಗಳಾಯಿತು ಬಂದು, ನನಗೆ ಇಷ್ಟು ವರ್ಷ ಆಯಿತು ಅಂತ ಹೇಳಬೇಕು. ನಾನು ನೀವು ಯಾರು ಕೇಳೋಕ್ಕೆ ಅಂತ ಹೇಳಿದ್ರೆ ಹೆಂಗಾಗ್ತದೆ ನೋಡಿ. ಈಗ ಇಲ್ಲಿ ನನ್ನ ಲೈವ್ ಮಾಡಿರೋರು ಎಲ್ಲರೂ ನೀವೆಲ್ಲ ನೋಡಿದ್ದೀರಾ. ನೀವು ನಂದು ಏನಾದರೂ ತಪ್ಪಿದ್ರೆ ನೀವು ನನ್ನನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಸಂವಿಧಾನದ ಶಿಲ್ಪಿ ಅವ್ರ ಹೆಸರು ಹೇಳಿದ್ರು ಇವರು ಕೇಳೋದಿಲ್ಲ ಅಂದರೆ ಇವ್ರು ಎಂಥ ಮೊಂಡುತನ? ಹಂಗಾರೆ ಗದಗಲಿರೋರೆಲ್ಲ ಮೊಂಡುತನನ? ಡಿಪೋ ಮ್ಯಾನೇಜರಲ್ಲಿ ಎಂಥ ವ್ಯವಸ್ಥೆ ಇದು? ಇದ್ರ ಬಗ್ಗೆ ನಂಬರ್ ಹಾಕಿದ್ದೀನಿ. ನನ್ನ ಎಲ್ಲ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾರಿದ್ದಾರೋ ನೀವೇ ಪ್ರಶ್ನೆ ಮಾಡ್ಬೋದು. ಯಾಕೆ ಹೋಗಿ ಒಳಗಡೆ. ಇದು ನಮಗೆ ಸಂವಿಧಾನದ ಶಿಲ್ಪಿ ಅಂದರೆ ಎಲ್ಲರಿಗೂ ಭೂತಗಳು ಜಾಸ್ತಿ ಆಗ್ಬಿಡುತ್ತೆ, ದೆವ್ವಗಳೆಲ್ಲ ಬರ್ತದೆ. ಅವ್ರ ಹೆಸರು ಹೇಳಿದ್ರೆ ದೆವ್ವ ಇಲ್ಲ ಭೂತ ಕೂಡ ಎದುರ್ತದೆ. ಈ ಸಮಸ್ಯೆ ನಮಗೆ. ನಾನು ಯಾಕಂದರೆ ಅವ್ರಿಗೆ ಗೌರವ ಕೊಟ್ಟು ನಾನು ಅವರ ಹೆಸರಲ್ಲಿ ಕೇಳಬೇಕಾದ್ರೆ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ಅವರ ಸಂವಿಧಾನದ ಶಿಲ್ಪಿ ಅವರ ಅನುಯಾಯಿಗಳು ಪ್ರಶ್ನೆ ಮಾಡ್ಬೋದು. ಈ ನಂಬರ್ ತಗೊಂಡು ನೀವು ಕೇಳಿ. ಒಂದು ಬಸ್ಸಲ್ಲಿ ಸ್ನೇಹಿತರೆ, ಮಹಿಳೆಯರಿಗೆ, ಅಂಧರಿಗೆ, ವಿಶೇಷಚೇತನರಿಗೆ, ಲೋಕಸಭಾ ಸದಸ್ಯರಿಗೆ, ವಿಧಾನಸಭಾ ಸದಸ್ಯರಿಗಿಂತ ಬೋರ್ಡ್ ಹಾಕಿದ್ದಾರೆ ಎಲ್ಲ ಬಸ್ಸಲ್ಲೂ. ಇವರು ಡಿಪೋ ಮ್ಯಾನೇಜರ್, ಗದಗ ಬೆಟ್ಟಗೆರೆ ಡಿಪೋ ಮ್ಯಾನೇಜರ್ಗಳು ಇವರು ಬಸ್ಸೇ ನೋಡಿದೆ ಅದಂಗೆ ಇವರು ಹೊರಗಡೆ ಬಿಡ್ತಾರೆ? ಹೌದಲ್ವಾ? ಇದು ನನ್ನ ಪ್ರಶ್ನೆ. ಅದರಿಂದ ತಾವುಗಳು ಎಲ್ಲರೂ ಪ್ರಶ್ನೆ ಮಾಡಿ. ನಾನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈಗಲೂ ಲೈವ್ ಟೆಲಿಕಾಸ್ಟ್ಗೆ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ. ನಿಮ್ಮೆಲ್ಲರಿಗೂ ಅಭಿನಂದನೆ. ಜೈ ಭೀಮ್.